ಇನ್ನೊಂದೇನು ಗೊತ್ತಾ, ಆಗೋದೆಲ್ಲ ಒಳ್ಳೆಯದಕ್ಕೆ. ಎಲ್ಲೋ ಬಂದರೆ ನೆಗೆಟಿವ್ ಅಂತ ಅರ್ಥ. 2 ವರ್ಷದಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ನ ವಿಚಾರಿಸ್ಕೊಂಡಿದ್ದೀರಾ. ಥ್ಯಾಂಕ್ ಯು. ನಿಮ್ಮ ಪ್ರೀತಿಗೆ ನಾನು ಒಳ್ಳೆ ಈ ಟ್ರೈನ್ ಹೋಗೋಕ್ಕೆ ಬಿಲೆ ಮಾಡ್ತಾರಲ್ಲ ಆ ಥರ ಹೋಗಿ ದೊಡ್ಡದಾಗ ಹೋಗಿದೆ. ಮುಗೀತು ನನ್ನ ಕತೆ. ಅಂದರೆ ಹಿಂಗಪ್ಪ, ಏನಪ್ಪ ಇದು ಹಿಂಗಾಗೋಗಿದೆಯಲ್ಲ, ಹಿಂಗಪ್ಪ ಕತೆ ಅನ್ನಂಗೆ ಆಗೋಯ್ತು ನನಗೆ. ಅಂದ್ಕೊಂಡು ಆಮೇಲೆ ಸುಸ್ತು ಬೇರೆ ಆಗೋಗಿದ್ದೆ. ಆವಾಗ ಫೋನ್ ಮಾಡಿಬಿಟ್ಟು ಬಾಬು ನಾನು ಕರ್ಕೊಂಡೋಗಿ ಬಾರೋ ಅಂತ ಮೆಲ್ಲಗೆ ಹೇಳ್ತಾ ಇದ್ದೀನಿ. ಯಾಕಮ್ಮ ವಾಯ್ಸ್ ಏನಮ್ಮ ಆಯಿತು, ಸರಿ ನೀನು ಯಾಕೆ ಹಂಗೆ ಒಬ್ಬಳೇ ಹೋದೆ, ನಾನು ಬರ್ತಾ ಇರಲಿಲ್ವಾ ಅಂದ್ಬಿಟ್ಟು ಅವನು ಓಡಿ ಬಂದ. ಅಷ್ಟೊತ್ತಿಗೆ ನಾನು ಬೇಸ್ಮೆಂಟಿಂದ ಫ್ಲೋರ್ಗೆ ಹೋಗಿದ್ದೆ. ಆಮೇಲೆ ನೋಡ್ತೀನಿ ಬಾಗಿಲಿಗೆ ಮಗ ಏನಾಯ್ತಮ್ಮ ಅಂತ ಕೇಳ್ತಾ ಇದ್ದಾನೆ. ಕೇಳೋಕ್ಕಾಗ್ತಿಲ್ಲ ಅಂತ ಆಮೇಲೆ ಹೋಗಿದೆ. ಎಂಜಿಲ್ ಹೋಗಿದ್ಮೇಲೆ ಮಾತಾಡೋಕ್ಕಾಗ್ತಿಲ್ಲ ಪಾಪು, ಬಾಯಿ ಓಪನ್ ಆಗೋಗಿದೆ, ದೊಡ್ಡದಾಗ್ಬಿಟ್ಟಿದೆ ಅಂತಂದೆ. ಸರಿ ಆಯಿತು ಕುತ್ಕೊ ಅಂದ್ಬಿಟ್ಟು ಕುಂಡ್ರಿಸ್ಕೊಂಡು ಸೀದಾ ಕರ್ಕೊಂಬಂದ. ಮತ್ತು ನನಗೆ ಖಾಲಿ ಹೊಟ್ಟೆಲಿ ಥೈರಾಯ್ಡ್ ಮಾತ್ರೆ ನುಂಗಬಾರ್ದು ಅಂತ ಹೇಳಿದರು. ಥೈರಾಯ್ಡ್ ಮಾತ್ರೆನೂ ನುಂಗಬಾರ್ದು ಅಂತ ಹೇಳಿದರು. ಮತ್ತು ನುಂಗ್ಬೋದಾ ಡಾಕ್ಟ್ರ್ ಇವಾಗ ಅಂದಾಗ, ಬೇಡ ಇವತ್ತೊಂದಿನ ಬಿಟ್ಬಿಡಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಆಯಿತು ಅಂದ್ಬಿಟ್ಟು 10 ನಿಮಿಷ ಆದಮೇಲೆ ನೀರು ಕುಡೀರಿ, ಆಮೇಲೆ ಟಿಫನ್ ತಿನ್ನಿ ಅಂತಂದರು. ಓಕೆ ಆಯಿತು ಅಂತ ಬಂದಾದಮೇಲೆ ಟಿಫನ್ ಸೆಟ್ ದೋಸೆ ತಗೊಂಡಾದ್ಮೇಲೆ ಅಲ್ಲೇ ಒಂದು ಸ್ವಲ್ಪ ಒಟ್ಟಿನಲ್ಲಿ ಒಂದು 15 ನಿಮಿಷಕ್ಕೆ ಒಂದು ಸ್ವಲ್ಪ ರಿಲೀಫ್ ಅಂತ ಅನ್ನಿಸ್ತು. ಆಮೇಲೆ ಮನೆಗೆ ಬರೋಷ್ಟರಲ್ಲಿ ಒಂದು ಒಟ್ಟಿನಲ್ಲಿ ಎಂಡೋಸ್ಕೋಪಿ ಆಗಿ ಅರ್ಧ ಗಂಟೆಗೆ ಎಲ್ಲ ರಿಲೀಫ್ ಅನ್ನಂಗೆ, ನೋವಾಗಿದೆ ಅನ್ನೋದೇ ಗೊತ್ತಾಗಲ್ವೇನೋ ಅನ್ನೋ ಫೀಲ್ ಕೊಡುತ್ತೆ. ಆಮೇಲೆ ಓಕೆ ತಿರ್ಗಾ ಟೆಸ್ಟ್ ಮಾಡಿಕೊಂಡೆ. ಓಕೆ ಎಲ್ಲ ಸರಿ ಹೋಯ್ತಲ್ವಾ, ಏನಿಲ್ವಲ್ಲ. ನಿಜ ಆ ಟೈಮಲ್ಲಿ ನಾನು ಊಟ ಇನ್ನು ಮುಂದೆ ಮಾಡೋಕ್ಕಾಗುತ್ತಾ, ಇನ್ನು ನೀರು ಕುಡಿಯೋಕ್ಕಾಗುತ್ತಾ, ಹೆಂಗೆ ನುಂಗೋದು, ನೀರು ಕುಡಿಯೋಕ್ಕಾಗುತ್ತಾ, ಊಟ ಮಾಡೋಕ್ಕಾಗುತ್ತಾ ಅಂತೆಲ್ಲ ನೆನೆಸ್ಕೊಂಬಿಟ್ಟಿದ್ದೆ. ಆ ಲೆವೆಲ್ಗಾಗಿತ್ತು. ಆಮೇಲೆ ನೋಡಿದ್ರೆ ಆರಾಮಾಗಾಗ್ಬಿಟ್ಟೆ. ಆಮೇಲೆ ಬಂದು ನೀರು ಕುಡಿದ್ಮೇಲೆ ಇದು ಕುಡಿದೆ, ಅದು ದೋಸೆ ತಿಂದೆ. ದೋಸೆ ಎಲ್ಲ ತಿಂದಮೇಲೆ ಸ್ವಲ್ಪ ತಿಂದಾದ್ಮೇಲೆ ಒಂದು 1 ಅವರ್ ಏನೋ ಇದ್ದೆ. ಆಮೇಲೆ ಚಳಿ ಜ್ವರ ಬಂದಂಗೆ ಆಗೋಯ್ತು. ಆಮೇಲೆ ಯಪ್ಪ ಚಳಿ ಜ್ವರ ಬೇರೆ ಅಂತಲ್ಲ, ಅದೇ ಪೇಯ್ನ್ ಆಗಿದೆಯಲ್ಲ ಅದಕ್ಕೇನೋ ಅಂದ್ಕೊಂಡು ಸ್ವಲ್ಪ ಸುಧಾರಿಸ್ಕೊಂಡು ಮತ್ತೆ ಎದ್ದು ಮನೆ ಕೆಲಸ ಮಾಡಿದೆ, ಅಡುಗೆ ಮಾಡಿದೆ, ಎಲ್ಲ ಮಾಡಿದೆ. ಆಮೇಲೆ ಅವ್ರು ಹೇಳಿದರು ಸಂಜೆ 12 ಗಂಟೆಗೆ ರಿಪೋರ್ಟ್ ಬರುತ್ತೆ ಅಂತ ಹೇಳಿದ್ರು. ಸರಿ 12 ಗಂಟೆಯಲ್ಲಿ ಹತ್ತಿರ ಯಾಕೆ ಇನ್ನೊಂದು ಸಲ ಅಂತ ಒಂದೇ ಸಲ ಸಂಜೆಗೆ ಹಾಸ್ಪಿಟ್ಲಿಗೆ ಅಲ್ಲಿ ರಿಪೋರ್ಟ್ ತೊಗೊಂಡು ಡಾಕ್ಟ್ರ್ ತೋರಿಸ್ದೆ. ಆಮೇಲೆ ಡಾಕ್ಟ್ರ್ ತೋರಿಸ್ದಾಗ ಡಾಕ್ಟ್ರ್ ಏನಂದರು ಅಂದರೆ, ಅಮ್ಮ ನೀವು 2 ವರ್ಷದಿಂದ ಸಫರ್ ಮಾಡ್ತಾ ಇರೋದು ಇನ್ಫೆಕ್ಷನ್ ಆಗಿದೆ ಅಮ್ಮ, ಹೊಟ್ಟೆಲಿ ಫುಲ್ ಇನ್ಫೆಕ್ಷನ್ ಆಗಿದೆ. ಫುಲ್ಲು ಒಂದಿಲ್ಲ, ಇನ್ಫೆಕ್ಷನ್ ಆಗಿದೆ, ಹುಣ್ಣು ಥರ ಆಗೈತೆ, ಅದೇ ಗಾಯ ಥರ ಆಗಿದೆ, ಹುಣ್ಣಾಗಿದೆ, ಇನ್ಫೆಕ್ಷನ್ ಆಗಿದೆ. ಅದಕ್ಕೋಸ್ಕರ ನಿಮಗೆ ಈ ರೀತಿ ಸಫರ್ ಆಗ್ತಾ ಇರೋದು ಅಂತ ಹೇಳಿದ್ರು. ಹೌದಾ ಡಾಕ್ಟ್ರೆ, ಓಕೆ ಅಂತ ತೋರಿಸಿದ್ರು. ನಾನು ನಿಮ್ಗೆ ತೋರಿಸ್ತೀನಿ. ಮತ್ತು ಯೆಲ್ಲೋ ಕಲರ್ ಇದ್ದಿದ್ದರೆ ಅದು ನೆಗೆಟಿವ್ ಅಂತ. ನಾನು ಹಂಗೂ ಅಲ್ಲೆಲ್ಲ ನಾರ್ಮಲ್ ಇದೆಯಲ್ಲ ಡಾಕ್ಟ್ರೇ, ನಾನು ಪ್ರಶ್ನೆಗಳು ಕೇಳೋದು ಜಾಸ್ತಿ ಡಾಕ್ಟ್ರನ್ನ. ಆಮೇಲೆ ಅಲ್ಲೆಲ್ಲ ನಾರ್ಮಲ್ ಇದೆಯಲ್ಲ ಡಾಕ್ಟ್ರೇ ಅಂದಾಗ ಒಂದು 3 ಕಡೆ ಮಾತ್ರ ನಾರ್ಮಲ್ ಅಷ್ಟೇ, ಮಿಕ್ಕಿದೆಲ್ಲ ಫಾಲ್ಟ್ಗಳಿದೆ ನೋಡಿ ಅಂದ್ಬಿಟ್ಟು ತೋರಿಸಿದ್ರು. ಆಮೇಲೆ ರೆಡ್ ಕಲರ್ ಬಂದರೆ ನೆಗೆಟಿವ್ ಅಂತ, ಪಾಸಿಟಿವ್ ಅಂತ ಅರ್ಥ, ಯೆಲ್ಲೋ ಕಲರ್ ಬಂದರೆ ನೆಗೆಟಿವ್ ಅಂತ ಅರ್ಥ ಅಂತ ಹೇಳಿದ್ರು. ಅದು ನಾನು ನಿಮ್ಗೆ ತೋರಿಸ್ತೀನಿ, ಓಕೆನಾ. ಆಮೇಲೆ ಹೌದಾ ಸರಿ ಆಯಿತು ಅಂದ್ಬಿಟ್ಟು ಮಾತ್ರೆ ಕೊಟ್ಟಿದ್ದಾರೆ. 2 ವೀಕ್ಸ್ಗೆ ಮಾತ್ರೆ ಕೊಟ್ಟಿದ್ದಾರೆ. ಇದನ್ನು ತಗೊಳ್ಳಿ, 2 ವೀಕ್ಸ್ ಆಗಿಬಿಟ್ಟು ನನ್ನ ಹತ್ರ ಬನ್ನಿ, ನಾನು ಚೆಕ್ ಮಾಡ್ತೀನಿ ಅಂತ ಹೇಳಿದ್ರು. ಓಕೆ ಡಾಕ್ಟ್ರ್ ಆಯಿತು ಅಂದ್ಬಿಟ್ಟು ಬಂದು ಎಲ್ಲ ಇದು ಮಾಡಿಬಿಟ್ಟು ಬಂದು. ನಿಮಗೆ ರಿಪೋರ್ಟ್ ತೋರಿಸ್ತೀನಿ, ಹೇಗಿದೆ ಯಾವ ಥರ ಇದೆ ಅಂತ ನಿಮಗೆ ರಿಪೋರ್ಟ್ ತೋರಿಸ್ತೀನಿ. ಇದೆಲ್ಲ ಗಾಯ ಹುಣ್ಣಾಗಿರೋದು ಈ ರೀತಿ ನೋಡಿ.
ಯೆಲ್ಲೋ ಕಲರ್ ಬಂದರೆ ನೆಗೆಟಿವ್ ಅಂತ ಅರ್ಥ, ರೆಡ್ ಬಂದರೆ ಪಾಸಿಟಿವ್ ಅಂತ ಅರ್ಥ. ನೋಡಿ ಕೈಯೆಲ್ಲ ಶೇಕ್ ಆಗ್ತಾ ಇದೆ ನನಗೆ, ಆ ರೀತಿ ಬಂದಿದೆಯಲ್ಲ ಅದರಿಂದಾಗಿ ಈ ರೀತಿ ಆಗ ಕನ್ಫರ್ಮ್. ಹಂಗೆ ಆ ರೀತಿ ರಿಪೋರ್ಟು ಬಂದಿದೆ, ಇನ್ಫೆಕ್ಷನ್ ಆಗಿದೆ. ನನ್ನ ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಆಗಿರೋದಕ್ಕೆ ನಾನು 2 ವರ್ಷದಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸಮಸ್ಯೆಯಲ್ಲಿ ಇದ್ದೀನಿ. ಇವು ಇನ್ನೊಂದೇನು ಗೊತ್ತಾ, ಆಗೋದೆಲ್ಲ ಒಳ್ಳೆಯದಕ್ಕೆ. ನಿಜ, ನಾವು ಅಂದ್ಕೊಬೇಕು ಆಗೋದೆಲ್ಲ ಒಳ್ಳೆಯದಕ್ಕೆ. ಏನಾದರೂ ಬರಲಿ ಭಗವಂತ, ನಿನ್ನ ದಯೆ ಒಂದಿರಲಿ ಭಗವಂತ ಅಂತ ಅಷ್ಟೇ ನಾವು ಇದು ಮಾಡ್ಕೊಬೇಕು, ಏನು ದೇವ್ರನ್ನ ಬೇಡ್ಕೊಬೇಕು. ಏನಾದರೂ ಬರಲಿ ನಿನ್ನ ದಯೆ ಒಂದಿರಲಿ ತಂದೆ ಅಂತ ಅಂದ್ಕೊಬೇಕು. ಹಂಗೆ ಆಗೋದೆಲ್ಲ ಒಳ್ಳೆಯದಕ್ಕೆ. ನಮ್ಮಪ್ಪ ಹೇಳ್ತಾಯಿದ್ರು ಏನಂತ ಅಂದರೆ, ಸದ್ಯ ಇನ್ನೊಂದೊಂದು ನಾರ್ಮಲ್ ಅಂತ 3 ಕಡೆ ನೋಡಿದ್ಮೇಲೆ ಹೋಗೋ, ನಾನು ಏನೇ ಚೆಕ್ ಮಾಡಿದ್ರು ಏನೇ ಮಾಡಿಸಿದ್ರು ಎಲ್ಲ ನಾರ್ಮಲೇ ಬರುತ್ತೆ, ನನಗೆ ಅದೇ ಬೇಜಾರು, ಏನೋ ನೆಗೆಟಿವ್ ಬಂದರೆ ಏನೋ ಅನ್ಬೋದು ಅಂತ ಮಗನಿಗಂತೈತೆ. ಅವ್ನು ಸ್ವಲ್ಪ ಸುಮ್ಮನೆ ಸಮಾಧಾನ ಮಾಡಿಬಿಟ್ಟು, ಅಲ್ಲ ಏನಾರು ಪಾಸಿಟಿವ್ ಅಂತ ಬಂದುಬಿಟ್ರೆ ಆಪ್ರೇಷನ್ಗೆ ಮಾಡಿಸ್ಕೊಬೇಕು ಅಂತ ಬಂದರೆ ಈಗ ಎಲ್ಲ ಎಷ್ಟು ಇದು, ಸದ್ಯ ನಾರ್ಮಲ್ ಅಂತ ಬಂದಿದೆ ಅಂದರೆ ಖುಷಿ ಪಡಬೇಕಮ್ಮ, ಏನೂ ಆಗಿಲ್ಲ ಅಂತ ನೀನು ಸಮಾಧಾನ ಮಾಡ್ಕೊಬೇಕು ಅಂತ ಅವನು ಹಂಗಂತ ಇದ್ದ. ನಮ್ಮಪ್ಪ ಏನಂದರು ಅಂದರೆ, ಸದ್ಯ ಹೇಳ್ಬೇಕಂದ್ರೆ ಇಷ್ಟರಲ್ಲೇ ನಿನಗೆ ಗೊತ್ತಾಗಿದೆ, ಏನಾದರೂ ನೀನು 1 ವರ್ಷ 2 ವರ್ಷ ಹಂಗೆ ಬಿಟ್ಬಿಟ್ಟಿದ್ರೆ ಕೊನೆಗೆ ನೀರು ಸಹ ಕುಡಿದ್ರೆ ನಿನಗೆ ವಾಂತಿ ಆಗೋದು, ಊಟ ಮಾಡಿದ್ರೆ ವಾಂತಿ ಆಗೋದು, ನೀರು ಸಹ ಕುಡಿದ್ರೆ ವಾಂತಿ ಆಗೋದು, ಆ ಸ್ಟೇಜಿಗೆ ಬಂದಿದ್ದರೆ ಕಷ್ಟ ಆಗ್ತಿತ್ತು. ಈಗ ಈ ಸ್ಟೇಜಲ್ಲಿ ಇದೆಯಲ್ಲ, ನೀನು ಸಮಾಧಾನವಾಗಿರು, ಖುಷಿಯಾಗಿರು, ಸದ್ಯ ಎಲ್ಲ ಇಷ್ಟರಲ್ಲೇ ಕಳೀತಲ್ಲ ಅಂತ ಖುಷಿಯಾಗಿರು ಅಂತ ಅಪ್ಪ ಹೇಳಿದ್ರು. ನನಗೆ ಫೋನ್ ಮಾಡಿ ಹೇಳಿದೆ ಹಿಂಗೆಲ್ಲ ಆಗಿತ್ತು ಅಂತ. ಹಂಗೆ ಏನೇ ಬರಲಿ ಭಗವಂತನ ದಯೆ ಇರಲಿ. ಹಂಗೆ ನನಗಿವಾಗಲೇ ಗೊತ್ತಾಗಿತ್ತು, ಒಳ್ಳೆಯದಾಯಿತು. ಪೀಕಲ್ಲಿ ಹೋಗ್ಬಿಟ್ಟಿದ್ರೆ ಭಾರಿ ಕಷ್ಟ ಆಗಿರೋದು, ನಿಜ ಅದು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ, ಅಷ್ಟರ ಮಟ್ಟಿಗೆ ಕಷ್ಟ ಆಗಿರೋದು ನನಗೆ. ಹಾಗೆ ಹಿಂಗಾಯಿತು. 2 ವೀಕ್ಸ್ಗೆ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಹೇಳ್ಬೇಕಂದ್ರೆ ಸುಸ್ತು ಮತ್ತು ವಾಕ್ಲಿಕ್ಕೆ ಅದೆಲ್ಲ ಇತ್ತಲ್ಲ, ಅದೆಲ್ಲ ಸ್ವಲ್ಪ ಕಂಟ್ರೋಲ್ ಆಗಿದೆ. ನನಗೆ ಸುಸ್ತು ಅಷ್ಟಿಲ್ಲ, ಮತ್ತು ಊಟ ಸೇರ್ತಿದೆ, ಈಗ ಪರವಾಗಿಲ್ಲ. 2 ಟೈಮ್ ಟ್ಯಾಬ್ಲೆಟ್ ನುಂಗಿ 2 ದಿನ ಮಾತ್ರೆ ನುಂಗಿದ್ದಕ್ಕೆ ಈ ರೀತಿ ರಿಸಲ್ಟ್ ಇದೆ. ಓಕೆ, ಪರವಾಗಿಲ್ಲ, ನನಗೆ ಊಟ ಸೇರ್ತಾಯಿದೆ ಮತ್ತು ಸುಸ್ತು ಕಮ್ಮಿ ಆಗಿದೆ. ನಾನು ಸ್ವಲ್ಪ ಆ್ಯಕ್ಟಿವಲ್ಲಿದ್ದೀನಿ. ಮಾತು ಮಾತ್ರ ಆಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಗಂಟಲು ನೋವು ಬರುತ್ತೆ, ಇನ್ನೂ ಅದ್ರ ಪೇಯ್ನ್ ಈಗಿಲ್ಲ. ಅದಕ್ಕೆ ಈಗ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಇವಾಗ ಇಷ್ಟೊತ್ತು ಮಾತಾಡಿದೆ, ಅದೇ ನಾನು ಮಾಡಿದ ತಪ್ಪು. ಇನ್ನು ಮಾತಾಡೋಕ್ಕೆ ಹೋಗಲ್ಲ. ನನಗೆ ಆವಾಗ ಮೊಬೈಲ್ ನೋಡೋಕ್ಕೆ ಆಗ್ತಾಯಿರಲಿಲ್ಲ, ಕಮೆಂಟ್ ಮಾಡೋಕ್ಕಾಗ್ತಾಯಿರಲಿಲ್ಲ, ತಲೆ ಎಲ್ಲ ನೋವು ಬಂದ್ಬಿಡೋದು. ಈಗ ಒಂದು ಸ್ವಲ್ಪ ಪರವಾಗಿಲ್ಲ. ಅದಕ್ಕೆ 1-2-3 ಜನಕ್ಕೆ ಒಂದು 6 ಜನಕ್ಕೇನೋ ಲೈಕ್ ಕಮೆಂಟ್ ಕೊಟ್ಟೆ, ಕ್ಷಮಿಸಿ. ನೆಕ್ಸ್ಟ್ ದಿನ ಲೈಕು ಕಮೆಂಟ್ ಕೊಟ್ಟಿರಲಿಲ್ಲ, ಕ್ಷಮಿಸಿ. ಮೊಬೈಲ್ ನೋಡೋಕ್ಕಾಗ್ತಾಯಿರಲಿಲ್ಲ, ಅದಕ್ಕೋಸ್ಕರ ಕೊಟ್ಟಿರಲಿಲ್ಲ. ಆದರೂ ಸ್ಟ್ರೈನ್ ಮಾಡ್ಕೊಳಕ್ಕೆ ಹೋಗಲ್ಲ. ಈಗ ಜೋಶಲ್ಲಿ ಎಲ್ರಿಗೂ ಲೈಕು ಕಮೆಂಟ್ ಕೊಡೋಕ್ಕೆ ಹೋಗಲ್ಲ. ಆದಷ್ಟು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಒಂದು ಸ್ವಲ್ಪ ದಿನಗಳು ರೆಸ್ಟ್ ಮಾಡಿದ್ಮೇಲೆ ಮಾಮೂಲಿ ನಾನು ಚಾರ್ಜ್ ಆಗ್ತೀನಿ ಅಂತ ಅಂದ್ಕೊತೀನಿ. ನನಗೆ ಖುಷಿ ಇದೆ, ಸದ್ಯ ಇಷ್ಟೊಲೆ ಎಲ್ಲ ಮುಗೀತಲ್ಲ ಅಂದ್ಬಿಟ್ಟು ನಾನು ಚೆನ್ನಾಗಿದ್ದೀನಿ. ಈಗಂತೂ ಸೂಪರಾಗಿದ್ದೀನಿ. ಇದೊಂಚೂರು ನೋವು ಅಷ್ಟೇ, ಇನ್ನೇನಿಲ್ಲ. ಹಂಗಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡಬೇಕು. ಇವತ್ತು ಕೊನೆ ಶ್ರಾವಣ ಶನಿವಾರ ಇದೆ, ಅದರಿಂದಾಗಿ ಸ್ವಲ್ಪ ಶನಿಮಹಾತ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂದ್ಕೊಂಡು ಕಷ್ಟಪಟ್ಟು ಸ್ನಾನ ಮಾಡಿ ರೆಡಿಯಾಗಿದ್ದೀನಿ.
ರೆಡಿಯಾಗಿ ಈಗ ಹೋಗ್ತೀನಿ. ಸ್ನಾನ ಮಾಡ್ಕೊಂಡಿದ್ದೀನಲ್ಲ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಂಗೆ ಸ್ವಲ್ಪ ಪಾರ್ಕಲ್ಲಿ ಕೂತಿದ್ದು ಬರ್ತೀನಿ. ಅದೇ ನಮ್ಮ ಹಳೆ ಪಾರ್ಕ್ ಇಲ್ಲ, ಈಗ ಒಂದು ಹೊಸ ಪಾರ್ಕ್ ನೋಡ್ಕೊಂಡಿದ್ದೀನಿ, ಆ ಪಾರ್ಕಲ್ಲಿ ಹೋಗ್ತಾಯಿದ್ದೀನಿ. ಏಕೆಂದರೆ ರಿಪೇರಿ ಅಂದ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ನಮ್ಮ ಪಾರ್ಕ್ನ. ಇನ್ನೂ 2 ತಿಂಗಳು ಓಪನ್ ಆಗೋಲ್ಲ. ಅದು ಬೇರೆ ಇದು ಹಂಗಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಇನ್ನೇನು ದೇವಸ್ಥಾನಕ್ಕೆ ಹೊರಡ್ತೀನಿ ನಾನು. ಎಂಡೋಸ್ಕೋಪಿಯದ ನನ್ನ ಅನುಭವ, ನನ್ನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಮತ್ತು ಎಲ್ಲರೂ ನನ್ನ ವಿಚಾರಿಸ್ಕೊಂಡಿದ್ದೀರಾ, ಥ್ಯಾಂಕ್ ಯು. ನಿಮ್ಮ ಪ್ರೀತಿಗೆ ನಾನು ಸದಾ ಚಿರಋಣಿ. ಅಕ್ಕ ಹುಷಾರಾಗಿ, ಸಿಸ್ ಹುಷಾರಾಗಿ, ನೀವು ಬೇಗ ಹುಷಾರಾಗಿ ಅಂತ ಎಲ್ಲ ಕೇಳಿದ್ದೀರಾ. ನಿಜ ತುಂಬ ಖುಷಿಯಾಗುತ್ತೆ ನಿಮ್ಮೆಲ್ಲರ ಪ್ರೀತಿ ನೋಡಿ. ಕೈ ಶೇಕಾಗಿರೋದಕ್ಕೆ ಮೊಬೈಲ್ ಹಿಡ್ಕೊಂಡೆ. ನಿಮ್ಮೆಲ್ಲರ ಪ್ರೀತಿ, ವಾತ್ಸಲ್ಯ, ಆಶೀರ್ವಾದಕ್ಕೆ ನಾನು ಸದಾ ಚಿರಋಣಿ ಅಂತ ಈ ಮೂಲಕ ಹೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಓಕೆ.